ಬಂತು. ಒಟ್ಟಲ್ಲಿ ತಿಂಡಿ ಹಾಕೊಳಕ್ಕೆ ಪ್ಲಾಸ್ಟಿಕ್ ಹಾಕ್ತು ಅಂತ ಸುಮಾರು ಹಳೆ ಆವೇನಪ್ಪ ಅಂತ ಕಡೆ ಯಾವುದು ಕೈ ಎತ್ಬಿಡಿ ಮಾಮ್. ಬಂತು. ಈಗ ಪೊರೆ ಬಿಡ್ತೈತೆ. ನಾಳೆ ಅಮಾವಾಸ್ಯೆ ಅಲ್ಲ ಅದೇ ಹಳೆಯದೇನಪ್ಪ ಇದು ಕಣ್ಣು ಪೊರೆ ಬಿಡಬೇಕು. ಉತ್ತಾರ ಒಂದು ಸೀದಾ ಮಾಡಿ, ಸೀದಾ ಅದು ಇರಲಿ ಬಿಡಿ, ಹಂಗೆ ಇರಲಿ. ಒಂದು ದಾರ ತರಿಸ್ಬಿಡಿ. ಸಾಕು, ಪೊರೆ ಬಿಡ್ತೇವೆ. ಪೊರೆ ಕ್ಲಿಯರ್ ಆಗಂಟ ಅದಕ್ಕೆ ಕಣ್ಣು ಬ್ಲೂ ಐಸ್ ಆಯಿತು ಅಂದರೆ ಪೊರೆ ಬಿಡೋಕ್ಕೆ ಅಂತಲೇ ಅದು ಆ ರೀತಿ ಕಣ್ಣುಗಳಾಗ್ಬಿಡೋದು. ಇಲ್ಲ, ಪೊರೆ ಕೀಳ್ಬೇಕದು. ಅಲ್ಲ, ಅದ್ರ ಮೇಲೆ ಪೊರೆ ಬೆಳೆದೈತಲ್ಲ ಅದು ಕೋಣ. ಅದು ಇಲ್ಲಿ ಬಿಡ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ನೋಡ್ತಾ ಇದ್ರೆ ಇದೊಂದು ನಾಗರಹಾವಿನ ಒಂದು ಪ್ಲಾಸ್ಟಿಕ್ ಚೀಲಕ್ಕೆ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದು, ನಮ್ಮ ಹತ್ರ ಯಾವುದೇ ಥರ ಡಾಕ್ಯುಮೆಂಟ್ಸ್ಗಳಿರಲಿಲ್ಲ. ಆದ್ದರಿಂದ ಒಂದು ಸೇಫ್ಟಿಯಿಂದ ಇದೊಂದು ಚೀಲಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಯಾಕೆ ಎಮರ್ಜೆನ್ಸಿ ಅಂತ ಅಂದರೆ ಇದೊಂದು ಕಲ್ಲಿನ ಕೆಳಗಿದ್ದಂಥವು ಏನೋ ಕೆಲಸ ಮಾಡುವಾಗ ಕಲ್ಲಿನ ಕೆಳಗೆ ತಗಲಾಕೊಂಡಿದ್ದೆ ಅಂತ ಹೇಳಿದ್ರೆ ನನಗೂ ತುಂಬ ಗಾಬರಿ ಆಯಿತು, ಏನೋ ಆಗಿರ್ಬೋದು ಅಂತ. ಅದಕ್ಕೆ ನಾನು ಏನು ತರದನ್ನು ಹಾಗೆ ಬಂದೆ.
ಜಾಸ್ತಿ ಹೊತ್ತು ಇಟ್ಕೊಳ್ಳಲ್ಲ ಈ ಚೀಲದಲ್ಲಿ. ಅಲ್ಲೇ ನಮ್ಮ ಸ್ನೇಹಿತರ ಹತ್ರ ಎಲ್ಲರೂ ಬಾಟ್ಲ್ ಇಸ್ಕೊಂಡು ಇಲ್ಲ ನನ್ನ ಗಾಡೀಲಿ ಹಾಕ್ಕೊಂಡು ಒಂದು ಸೇಫ್ಟಿ ನನ್ನ ಬಾಟ್ಲಿಗೆ ಹಾಕ್ಕೊಂಡು ತೊಗೋಗಿದ್ದನ್ನು ರಿಲೀಸ್ ಮಾಡ್ತೀನಿ. ಆದಷ್ಟು ಮೋರಿ ಕೆಲಸ ಮಾಡುವಾಗ JCB ಕೆಲಸ ಮಾಡುವಾಗ ಹುಷಾರಾಗಿ ನೋಡ್ಕೊಂಡು ಮಾಡಿ, ಯಾಕಂದರೆ ಅಲ್ಲಿ ಮೂಕು ಪ್ರಾಣಿಗಳು ಯಾವುದನ್ನ ಇರಬಹುದು. ಓಕೆನಾ? ಅಲ್ಲ ಪೊರೆ ಬಿಟ್ಟಿದ್ದಲ್ಲ ಸರ್. ಇರ್ಚಿನಿ ಸ್ಟಾರ್ಟ್ ಮಾಡ್ತೀವಿ. ಗೋಲ್ಡ್ ಕಪ್ ಕಳಿಸ್ತಿರೋ ಗೋಲ್ಡ್ ಕಪ್ ಕಳಿಸ್ತೀನಿ. ಸ್ನೇಹಿತರೆ ನೋಡಿರಲ್ಲ, ಒಂದು ದೊಡ್ಡದಾದ ಒಂದು ನಾಗರಾವ್ ಅಂದರೆ ಬಿಗ್ ಸೈಜ್ ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ. ಮೋಸ್ಟ್ಲಿ ಇಲ್ಲಿ ಮೋರಿ ಕೆಲಸ ಮಾಡುವಾಗನೇ ಅಲ್ಲೇ ಇತ್ತಲ್ಲ ಅದು, ಅದೇ ಜಾಗದಲ್ಲಿ ಇದ್ದಂತ ಏನೂ ಆಗಿಲ್ಲ ತೊಂದರೆ. ಅದು ಪೊರೆ ಬಿಡೋಕ್ಕೆ ಅಂತ ನಾನು ಜಾಗನ ಚೂಸ್ ಮಾಡ್ಕೊಳ್ಳೋದು. ನೀವೇ ನೋಡಿದ್ದ ಸ್ನೇಹಿತರೆ, ಇದು ನಾವು ರಾಮನಗರ ವಿವೇಕಾನಂದ ನಗರ ಒಂದು ಏರಿಯಾ ಕೂಡ ಇದೆ. ನಿಯರ್ ನಮ್ಮ HB ಗ್ಯಾಸ್ ಆಫೀಸ್. ಜಾಜ್ ಇದು ಜಸ್ಟ್ ನಮ್ಮ ವಿವೇಕಾನಂದ ನಗರ ಏರಿಯಾದಲ್ಲಿ ರಕ್ಷಣೆ ಮಾಡುವಂತಹ, ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯ್ತು ಅಂತ ಎಲ್ಲರಿಗೂ ಚಾನ್ಸ್. ಇದು ಇದು ಒಂದು ಬಾಟ್ಲ್ ಹಂಗೆ ಬಾಟ್ಲ್ ಹೆಂಗ್ ನೋಡಿದ್ರಿ ಅಜ್ಜಿ? ಇದು ನಾಯಿ ತೋರಿಸ್ತಂತೆಲ್ಲಪ್ಪ. ಮೊನ್ನೆ ರಾತ್ರಿ ಎಲ್ಲ ಮೊನ್ನೆ ತುಳ್ದ್ಬಿಟ್ಟ ಕಾಲೇಲಿ ಮೊಮ್ಮಗ ಚಕ್ಕಲಿ ಇಲ್ಲ. ಮೊನ್ನೆ ಎಲ್ಲ ಮಗ ತಿರುಪತಿಗೆ ಹೊಂಟಾಗಿದ್ದ, ಸೊಸೆ ಚನ್ನಪಟ್ಟಣಕ್ಕೆ ಅವ್ರ ತಾಯಿಗೆ ಸೇಕ್ ಹೊಡೆದ್ಬಿಟ್ಟದೆ, ಅಲ್ಲಿ ಹೊಂಟಾಗಿತ್ತು. ನನ್ ಮೊಮ್ಮಗ ಅವತ್ತಿಂದ ಎದ್ರಕ ಈ ಮನೆಗ್ ಬರಲ್ಲ. ಇನ್ನಿಬ್ರು ಚನ್ನಪಟ್ಟಣ ಸೇರ್ಕೊಬಿಟ್ಟವ್ರೆ. ಇಲ್ಲೇ ಮಲಗಿದ್ದು ನಾಯಿ ಬಡ್ಕತ್ತಾಯ್ತು, ಏನು ಅನ್ಕೊಳ್ಳಿಲ್ಲ. ಬಡ್ಕೋತಿಲ್ಲಪ್ಪ. 3 ಮೇವು ಹಾಕುವ ಅಂತ ಹೋದೆ. ಬಂದು ಇವರು ಫೋನ್ ಮಾಡಿದ್ರು, ನಾಯಿ ಬಗ್ಲತೈತಲ್ಲ, ಇವ್ ನನ್ ಮಗ ನೋಡೋಣ. ಇದು ಒಂದ್ ವಾರದಿಂದ ಒಳಗೆ ಅದೇಲ್ಲಪ್ಪ, ಒಳಗೆ ಅದೇ ಪೂರ್ತಿ ಇಲ್ಲಿ ನಾಯಿ ನೋಡಿ. ಇಲ್ಲಿ ಕಟ್ಟಾಕಿತ್ತು. ನಾನು ನನ್ನ ಮಗಳ ಬಂದಿದ್ದ, ಕೆಟ್ಟದಾಗಿಲ್ಲ, ಏನು ಇಲ್ಲಲ್ಲಪ್ಪ, ಏನು ಇಲ್ಲ. ಅದ್ ಎದ್ರಕಂದು ದೇವ್ರಿಗೂ ಕರ್ಕೊ ಹೋಗಿದ್ದ ಮೊಮ್ಮಗ. ಅಜ್ಜಿ ಅಲ್ಲೇ ನೀವು ಆರಾಮಾಗಿ. ಆಯ್ತಪ್ಪ, ಹೋಗಪ್ಪ, ಹೋಗಪ್ಪ, ಹೋಗ್ತಾನೆ. ನಮ್ಮ ಅಮ್ಮಗ ಎದುರಿಸಿದ್ದೆ. ನನ್ನ ಮೊಮ್ಮಗನ್ ಚೆನ್ನಾಗಿ ಇಲ್ಲಿ ನುಂಗಿತ್ತು. ಇಲ್ಲಿ ನುಂಗ್ಬಿಟ್ಟನೆ ದೂರ ಅಲ್ವಾ? ನಾಯಿಂದ ನನಗೆ ಒಳ್ಳೆ ಅನುಕೂಲ ಆಯಿತು. ಕೆಲವರೆಲ್ಲ ನೋಡಿ ಮನೆ ತಾವು ನಾಯಿ ಸಾಕ್ತಿರ್ತಾರೆ, ಯಾರೋ 4 ಜನ ಬೈದ್ರಂದ್ಬಿಟ್ಟು ಹೋಗಿ ಬೇರೆ ಕಡೆ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೇನು ಹೇಳ್ತೀರಾ? ಅದೇ ಈಗ
ಇದರಿಂದ ಇವತ್ತು ನಮ್ಗೆ ಕಾಪಾಡ್ತೀವಿ ಇವಾಗ. ಜೀವ ಕಾಪಾಡಿ ಒಂದು ಒಳ್ಳೆ ಅನುಭವ. ಹೌದು ಎಲ್ಲರಿಗೂ ಒಳ್ಳೆ ಅನುಭವ ಇದು. ನೋಡಿ ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಮನೆ ಹತ್ರ ಒಂದು ಬೆಕ್ಕು ಒಂದು ನಾಯಿ ಇದ್ದರೆ ನಿಮ್ಗೆ ತುಂಬ ಸೇಫ್ಟಿ ಇರುತ್ತೆ. ಯಾಕೆಂದರೆ ಏನೇ ಇದು ಒಂದು ನಿಮಗೆ ಸೂಕ್ಷ್ಮ ಕೊಡುತ್ತೆ. ಆದಷ್ಟು ನಾಯಿ ಬೆಕ್ಕು ಮನೆಯಲ್ಲಿ ಸಾಕಿ ಅಂತ ಹೇಳ್ತಾ, ಇದು ನಮ್ಮ ಬನ್ನಿಗುಪ್ಪೆ ಒಂದು ಊರು ಕೂಡ. ಅದು ನಿಮ್ಮ ಹೆಸರು? ನಿಮ್ಮ ಹೆಸರು? ಕುಮಾರ್. ಓಕೆ, ಜಯ ಆಂಜನೇಯ.